ಕೇರೆ ಹಾವು ಬಾಲದಲ್ಲಿ ಹೊಡೆಯುತ್ತಾ, ಇದರ ಬಾಲದಲ್ಲಿ ವಿಷ ಇರುತ್ತಾ? ಇದು ಮನೆಯೊಳಗೆ ಯಾಕೆ ಬರುತ್ತದೆ? ಕೇರೆ ಹಾವು ಮತ್ತು ನಾಗರ ಹಾವು ಒಟ್ಟಿಗೆ ಸೇರುತ್ತವ? ಕೇರೆ ಹಾವು ಅಂಗಾತ ಬಿದ್ದು ಕಚ್ಚಿದರೆ ಔಷಧಿ ಇಲ್ವಾ? ಸ್ನೇಹಿತರೆ, ನಮ್ಮ ಸುತ್ತಮುತ್ತಲು ಸಾಮಾನ್ಯವಾಗಿ ಕಂಡುಬರುವ ಹಾವು ಅಂದರೆ ಅದು ಈ ಕೇರೆ ಹಾವು. ನಾಗರ ಹಾವುಗಳನ್ನು ಬಿಟ್ಟರೆ ಅತಿ ಹೆಚ್ಚು ಕಟ್ಟುಕತೆಗಳಿಗೆ ಗುರಿಯಾಗಿರುವ ಹಾವು ಅಂದರೆ ಅದು ಕೂಡ ಈ ಕೇರೆ ಹಾವೇ. ಇದನ್ನು ಇಂಗ್ಲಿಷ್ ನಲ್ಲಿ ರ್ಯಾಟ್ ಸ್ನೇಕ್ ಅಂತ ಕರೆಯುತ್ತಾರೆ, ಏಕೆಂದರೆ ಈ ಹಾವಿನ ಅಚ್ಚುಮೆಚ್ಚಿನ ಆಹಾರ ಇಲಿಗಳೇ ಆಗಿರುತ್ತವೆ. ಅದರಿಂದ ಇದನ್ನು ರ್ಯಾಟ್ ಸ್ನೇಕ್ ಅಂತ ಕರೆಯುತ್ತಾರೆ. ಇನ್ನು ಈ ಕೇರೆ ಹಾವು ಮತ್ತು ನಾಗರ ಹಾವು ಸಂಭೋಗ ಮಾಡುತ್ತವೆ. ಅದರಿಂದ ಹುಟ್ಟಿದ ಹಾವನ್ನು ಕೇರೆಗೆ ಹುಟ್ಟಿದ ನಾಗರ ಹಾವು ಅಂತ ಕರೆಯುವ ಪದ್ಧತಿ ಕೂಡ ಕೆಲವು ಕಡೆ ಇದೆ. ಅಸಲಿಗೆ ಈ ರೀತಿ ನಡೆಯುವುದಿಲ್ಲ. ಕೇರೆ ಹಾವು ಕೇವಲ ಕೇರೆ ಹಾವಿನೊಂದಿಗೆ, ನಾಗರ ಹಾವು ಕೇವಲ ನಾಗರ ಹಾವಿನೊಂದಿಗೆ ಮಾತ್ರ ಸಂತಾನೋತ್ಪತ್ತಿ ಕ್ರಿಯೆ ನಡೆಸುತ್ತವೆ. ಇನ್ನು ಈ ರೀತಿ ಹೇಳಲು ಮುಖ್ಯ ಕಾರಣ ಅಂದರೆ ಅದು ಕೇರೆ ಹಾವು ಮತ್ತು ನಾಗರ ಹಾವು ನೋಡಲು ಒಂದೇ ರೀತಿ ಕಾಣುವುದರಿಂದ ಇರಬಹುದು. ಕೇರೆ ಹಾವು ಹಾಗೂ ನಾಗರ ಹಾವಿನಲ್ಲೂ ಕೂಡ ಭಿನ್ನವಾದ ಬಣ್ಣಗಳಿರುತ್ತವೆ. ಅಂದರೆ ಕೆಲವು ಕೇರೆ ಹಾವುಗಳು ಕಪ್ಪಾಗಿದ್ದರೆ ಕೆಲವು ಸ್ವಲ್ಪ ಬಿಳಿ ಬಣ್ಣದಲ್ಲಿರುತ್ತವೆ. ಅದೇ ರೀತಿ ನಾಗರ ಹಾವುಗಳು ಕೂಡ ಕಪ್ಪು ಇದ್ದ ನಾಗರ ಹಾವನ್ನು ಕೇರೆಗೆ ಹುಟ್ಟಿದ ನಾಗರ ಹಾವು ಅಂತ ಹೇಳುತ್ತಾರೆ. ವೀಕ್ಷಕರೇ, ಈ ಕೇರೆ ಹಾವು ಮನೆಯೊಳಗೆ ಯಾಕೆ ಬರುತ್ತದೆ? ನಾನು ಮೊದಲೇ ಹೇಳಿದಂತೆ ಈ ಹಾವಿಗೆ ಇಲಿಗಳು ಅಂದರೆ ಇಷ್ಟದ ಆಹಾರ. ಅದರಿಂದ ಮನೆಯೊಳಗೆ ವಿಪರೀತ ಇಲಿಗಳಿದ್ದಾಗ ಅವುಗಳನ್ನು ಬೇಟೆಯಾಡಲು ಹೇಗಾದರೂ ಮಾಡಿ ಮನೆಯೊಳಗೆ ಬಂದೇ ಬರುತ್ತವೆ. ಕೆಲವೊಂದು ಕಡೆ ಈ ಕಾಳಿಂಗ ಸರ್ಪ ಅಧಿಕವಾಗಿರುವ ಕಡೆಗಳಲ್ಲಿ ಈ ಕೇರೆಗಳನ್ನು ಹುಡುಕಿಕೊಂಡು ಕಾಳಿಂಗ ಸರ್ಪ ಕೂಡ ಮನೆಯೊಳಗೆ ಬರುವ ಸಂದರ್ಭಗಳಿರುತ್ತವೆ. ಏಕೆಂದರೆ ಕಾಳಿಂಗನಿಗೆ ಕೇರೆ ಮಾಂಸ ಅಂದರೆ ತುಂಬಾ ಇಷ್ಟ. ಅದರಿಂದ ಮನೆಯೊಳಗೆ ಇಲಿಗಳ ಸಂಖ್ಯೆ ಜಾಸ್ತಿ ಆಗದಂತೆ ಜಾಗೃತ ವಹಿಸಬೇಕು. ಕೇರೆ ಹಾವು ಮನೆಯೊಳಗೆ ಬಂದರೆ ಏನೂ ತೊಂದರೆ ಇಲ್ಲ. ಅದು ಮನೆಯೊಳಗೆ ನಿಲ್ಲುವುದು ಕೂಡ ಇಲ್ಲ. ಕತ್ತಲಾಗುತ್ತಿದ್ದಂತೆ ಮನೆಯಿಂದ ಹೊರಟು ಹೋಗುತ್ತದೆ. ಆದರೆ ಅದನ್ನು ಹುಡುಕಿ ಬರುವ ಈ ಕಾಳಿಂಗ ಮಾತ್ರ ತುಂಬಾ ಅಪಾಯಕಾರಿ. ಇನ್ನು ಈ ಕೇರೆ ಹಾವು ಇಲಿಗಳನ್ನು ತಿನ್ನುವುದರಿಂದ ಇದನ್ನು ರೈತನ ಮಿತ್ರ ಅಂತ ಕೂಡ ಕರೆಯುತ್ತಾರೆ. ಕೇರೆ ಹಾವಿನ ಬಾಲದಲ್ಲಿ ವಿಷವಿರುತ್ತಾ? ಸ್ನೇಹಿತರೆ, ಕೇರೆ ಹಾವಿನ ಬಾಯಲ್ಲಾಗಲಿ ಅಥವಾ ಬಾಲದಲ್ಲಾಗಲಿ ಎಲ್ಲೂ ಕೂಡ ವಿಷವಿರುವುದಿಲ್ಲ. ಇದು ಸಂಪೂರ್ಣವಾಗಿ ನಾನ್ ವೆನಮಸ್ ಅಂದರೆ ವಿಷರಹಿತ ಹಾವಾಗಿದೆ. ಕೇರೆ ಹಾವು ಬಾಲದಲ್ಲಿ ಹೊಡೆಯುತ್ತಾ? ವೀಕ್ಷಕರೇ, ಕೇರೆ ಹಾವುಗಳು ಯಾವುದೇ ಕಾರಣಕ್ಕೂ ತಮ್ಮ ಬಾಲದಲ್ಲಿ ಆಕ್ರಮಣ ಮಾಡುವುದಿಲ್ಲ, ಅಂದರೆ ಹೊಡೆಯುವುದಿಲ್ಲ. ಅವುಗಳಿಗೆ ತೀರಾ ನೋವು ಉಂಟಾದರೆ ಅಥವಾ ತೀರಾ ಭಯವಾದರೆ ತಮ್ಮ ಬಾಲವನ್ನು ಹಾಗೆ ಬೀಸುತ್ತವೆ. ಅದರಿಂದ ಸ್ವಲ್ಪ ನೋವಾಗಬಹುದು ಬಿಟ್ಟರೆ ಎಲುಬು ಮೂಲೆಗಳು ಮುರಿಯುವಷ್ಟು ಹೊಡೆತ ನೀಡಲು ಆ ಕೇರೆ ಹಾವಿಗೆ ಶಕ್ತಿ ಇರುವುದಿಲ್ಲ. ಕೇರೆ ಹಾವು ತುಂಬಾ ಅಮಾಯಕ ಜೀವಿ. ಮನುಷ್ಯನನ್ನು ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತದೆ. ಹಗಲಿನಲ್ಲಿ ಬೇಟೆಯಾಡುವ ಈ ಕೇರೆ ಹಾವನ್ನು ಮಾರೋಜಿ ಬೇಲಿ ಕೇರೆ ಅಂತಲೂ ಕರೆಯುತ್ತಾರೆ. ಕೇರೆ ಹಾವು ಅಂಗಾತ ಬಿದ್ದು ಕಚ್ಚಿದರೆ ಔಷಧಿ ಇಲ್ಲ ಅನ್ನುವ ಮಾತು ಕೂಡ ಇದೆ. ಸ್ನೇಹಿತರೆ, ಅಸಲಿಗೆ ಈ ಹಾವುಗಳಿಗೆ ಅಂಗಾತ ಬೀಳುವುದಕ್ಕೆ ಆಗುವುದೇ ಇಲ್ಲ. ಅಂಗಾತ ಬಿದ್ದರೆ ಅವುಗಳ ದೇಹದಲ್ಲಿ ಶಕ್ತಿಯೇ ಇರುವುದಿಲ್ಲ. ಅವುಗಳು ಸತ್ತಾಗ ಮಾತ್ರ ಅಂಗಾತ ಬೀಳುವ ಸಂದರ್ಭಗಳಿವೆ. ಇದೆಲ್ಲ ಕೇರೆ ಹಾವಿನ ಬಗ್ಗೆ ಇರುವ ಊಹಾಪೋಹಗಳು. ಅದರಿಂದ ಕೇರೆ ಹಾವುಗಳು ಅಥವಾ ಬೇರೆ ಇತರ ಹಾವುಗಳು ಕೂಡ ಪ್ರಕೃತಿಗೆ ತುಂಬಾ ಅಗತ್ಯ. ಅನಗತ್ಯ ಯಾವುದೇ ಹಾವುಗಳನ್ನ ಕೊಲ್ಲಲು ಹೋಗಬೇಡಿ. ಈ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಹಿಸ್ಟೋರಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.